ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ನನ್ನೊಂದು 2ನೇ ಎಪಿಸೋಡ್ ವ್ಲಾಗಿಗೆ. ಇಲ್ಲಿ ಶಿರಡಿಯಿಂದ ನಾನು ಈಗ ಶನಿ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ಸೊ ಒಬ್ಬರಿಗೆ 200 ರೂಪಾಯಿ ತಗೊತಿದ್ದಾರೆ. ಸೊ ಅವರೇ ಬಂದು ಪಿಕಪ್ ಮಾಡ್ತಾರೆ, ಅವರೇ ಬಂದು ಡ್ರಾಪ್ ಕೊಡ್ತಾರೆ. ಎಲ್ಲಿ ಏರ್ಸ್ಕೊಂಡಿರ್ತಾರೆ ಅಲ್ಲೇ ಬಂದು ಡ್ರಾಪ್ ಕೊಡ್ತಾರೆ. ನೋಡಿ, ಇಲ್ಲಿಗೆ ಹೋಗಿ ಬರೋಕ್ಕೆ 200 ರೂಪಾಯಿ ಒಬ್ಬರಿಗೆ. ಗೈಸ್, ಇಲ್ಲಿಂದ ನಂದು ಸೆಕೆಂಡ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಶನಿ ಸಿಂಗಾಪುರ್ಗೆ. ಇಲ್ಲಿಂದ 200 ರೂಪಾಯಿ ಒಬ್ಬರಿಗೆ ಟಿಕೆಟು. ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಶಿರಡಿಯಿಂದ ಶನಿ ಸಿಂಗಾಪುರ್ಗೆ ಹೋಗೋಕ್ಕೆ 70 ಕಿಲೋಮೀಟ್ರ್ ಇದೆ. ಹೋಗಿ ಬರೋದಕ್ಕೆ 140 ಕಿಲೋಮೀಟ್ರಿಗೆ ಒಬ್ಬ ಪರ್ಸನ್ಗೆ 200 ರೂಪಾಯಿ ತಗೋತಾರೆ. ಇಲ್ಲಿ ನೋಡಿ, ಬಸ್ ಸ್ಟಾಪ್ ಕೂಡ ಹತ್ತಿರದಲ್ಲೇ ಇದೆ. ಬಾಬಾ ಟೆಂಪಲಿಂದ ಒಂದು 500 ಮೀಟ್ರಲ್ಲೇ ಬಸ್ ಸ್ಟಾಪ್ ಸಿಗುತ್ತೆ. ಬಸ್ ಕೂಡ ಅವೈಲೇಬಲ್ ಇರುತ್ತೆ ಶನಿ ಸಿಂಗಾಪುರ್ಗೆ. ಕರ್ನಾಟಕದಿಂದ ಬರೋದಕ್ಕೆ ಕೂಡ ಬಸ್ ಅವೈಲೇಬಲ್ ಇದೆ. ಕರ್ನಾಟಕ ಬಸ್ಸು ಹೊಸಪೇಟೆಯಿಂದ ಇದೆ ಮತ್ತು ಇಳಕಲ್ಲಿಂದ ಕೂಡ ಇದೆ. ಇಲ್ಲಿ ನೋಡಿ, ಭಕ್ತ ನಿವಾಸ್ ಕೂಡ ಇದೆ. ನೀವೇನಾದರೂ ರೂಮ್ ಬೇಕಂದರೆ ಇಲ್ಲಿ ಕೂಡ ಬಂದು ಒನ್ ಡೇ ಸ್ಟೇ ಮಾಡ್ಬೋದು. 250 ರೂಪಾಯಿ ಒಂದು ರೂಮು. ಬಟ್ ಬುಕ್ಕಿಂಗ್ ಮಾಡ್ಕೋಬೇಕು ಆನ್ಲೈನಲ್ಲಿ ಮುಂಚಿತವಾಗಿ. ಇವತ್ತಿನ ಈ ಜರ್ನಿ 140 ಕಿಲೋಮೀಟ್ರು 200 ರೂಪಾಯಿ ವರ್ತ್ ಅನಿಸುತ್ತೆ ಇಲ್ಲೋ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ನಾನೊಂದು ಆನೆಸ್ಟಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ರೂಮ್ ಏನಾದರೂ ನೀವು ಬಂದು ತಗೋತೀರಿ ಅಂತ ಅನ್ನೋದಾದರೆ, ಇಲ್ಲಾಂದರೆ ನೀವು ಈ ಥರ ಎಲ್ಲಾದರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೂ ತುಂಬ ಹುಷಾರಾಗಿರಿ. ಯಾಕಂದರೆ ಕೆಲವೊಂದು ಸಾರಿ ಸ್ಕ್ಯಾಮ್ ಕೂಡ ಆಗ್ಬೋದು. ಗೊತ್ತಿಲ್ಲದಿರೋ ಪ್ಲೇಸಲ್ಲಿ ಬಂದು ಯಾರೋ ಗೊತ್ತಿಲ್ಲದಿರೋ ಪರ್ಸನ್ನ ನಂಬ್ಕೊಂಡು ಹೋಗೋದು ತಪ್ಪು. ಸೊ ಆದಷ್ಟು ಮಟ್ಟಿಗೆ ನೀವು ಎಚ್ಚರವಾಗಿರಿ. ರೂಮು 600 ರೂಪಾಯಿ ಇವತ್ತು ನಾವು ಸ್ಟೇ ಮಾಡಿದ್ರು. ಬಟ್ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಭಕ್ತ ನಿವಾಸ್ ರೂಮ್ ಇದೆ, ಮೊದಲೇ ನೀವು ಬುಕ್ಕಿಂಗ್ ಮಾಡ್ಕೋಬೇಕಿತ್ತು, 250 ರೂಪಾಯಿಗೆ ಸಿಗೋದು ಅಂತೇಳಿ ಆಮೇಲೆ ಟ್ಯಾಕ್ಸಿ ಅಂಕಲ್ ಹೇಳಿದರು. ಸೊ ನಮಗೆ ಅದಾದಮೇಲೆ ಗೊತ್ತಾಗಿದ್ದು. ಸೊ ನಿಮಗೆ ಈ ವಿಡಿಯೋ ಮೂಲಕ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಶಿರಡಿಗೆ ಬರೋಕ್ಕೂ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಮೊದಲೇ ಬುಕ್ ಮಾಡ್ಕೊಳ್ಳಿ ಭಕ್ತ ನಿವಾಸ್ ಆನ್ಲೈನ್ ಟಿಕೆಟ್ನ. ಸೊ ಅದು ಹೇಗೆ ಮಾಡ್ಕೊಳ್ಳೋದಂತ ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋ ಕೂಡ ಮಾಡ್ಕೊಡ್ತೀನಿ. ಶಿರಡಿಯಿಂದ ರಾವೂರಿವರೆಗೆ ಸ್ಟ್ರೇಟ್ ರೋಡಲ್ಲಿ ಬಂದು ಈಗ ನೋಡಿ ಟರ್ನಿಂಗ್ ತೊಗೊಂಡು ಹೋಗ್ತಾ ಇದ್ದೀವಿ. ನೀವೇನಾದರೂ ಮೊದಲೇ ಶನಿ ಸಿಂಗಾಪುರ್ಗೆ ಹೋಗೋರಿದ್ದರೆ ರಾವೂರಿಯಲ್ಲೇ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಅಥವಾ ಬಸ್ ಕ್ಯಾಬ್ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಹತ್ರ ಆಗುತ್ತೆ ರಾವೂರಿಯಿಂದ. ನೋಡಿ, ಇಲ್ಲಿಂದ ನಮಗೆ ಹತ್ರ ಆಗುತ್ತೆ, ಇನ್ನೊಂದು 20 ಕಿಲೋಮೀಟರ್ ಅನಿಸುತ್ತೆ ಅಷ್ಟೇ ಟ್ರಾವೆಲು. ಇಲ್ಲಿ ಧೂಳು ಮಾತ್ರ ಸಖತ್ತಾಗೈತೆ, ಯಾಕಂದರೆ ಎಷ್ಟು ಡಸ್ಟ್ ಬರ್ತಾ ಇದೆ ಮುಖಕ್ಕೆಲ್ಲ. ಸೊ ಹುಷಾರಾಗಿ 5 ನಿಮಿಷ ರೆಸ್ಟ್ ತಗೊಳಕ್ಕೆ ಅಂತ ನಿಲ್ಸಿದ್ದಾರೆ. ಇಲ್ಲೆಲ್ಲ ತೊಟ್ಲ ಆಡೋಕ್ಕಿದಾವೆ, ಜೋಕಾಲಿ. ಮತ್ತೆ ಅಲ್ಲೇನೋ ಮಾಡ್ತಾ ಇದ್ದಾರೆ, ಹೋಗಿ ನೋಡಿಸ್ತೀನಿ ಬನ್ನಿ. ಎಲ್ಲರೂ ಚಿಕ್ಕ ಮಕ್ಕಳ ಥರ ಉಯ್ಯಾಲೆ ಆಡ್ತಿದ್ದಾರೆ. ಇಲ್ಲಿ ನೋಡಿ, ಎತ್ತಿನಿಂದ ಗಾಣ ತಿರುಗಿಸ್ತಾ ಇದ್ದಾರೆ. ಅಂದರೆ ಹಳೆ ಸಂಪ್ರದಾಯ. ಈಗೆಲ್ಲ ಮಷಿನ್ಸ್ ಬಂದು ಕಬ್ಬಿನೆಲ್ಲ ಮಷಿನಲ್ಲಿ ಹಾಕ್ಕೊಡ್ತಾರೆ, ಆದರೆ ಇದು ಹಳೆ ಸಂಪ್ರದಾಯ. ಸೊ ಇಲ್ಲಿ 5 ನಿಮಿಷ ರೆಸ್ಟ್ ತಗೊಳಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಕಬ್ಬಿನ ಹಾಲು ಕುಡಿದು ಹೋಗೋಣ ಬನ್ನಿ ಫ್ರೆಂಡ್ಸ್. 1 ಲೋಟ ಕಬ್ಬಿನ ಹಾಲು 30 ರೂಪಾಯಿ ವರ್ತ್ ಅನಿಸುತ್ತೆ, ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡ್ತಾರೆ ಅವರು. ಎಲ್ಲ ತೆಂಗಿನ ಹಾಲು ಮತ್ತು ತಿನ್ನೋಕ್ಕೆ ತಿಂಡಿ ಎಲ್ಲ ಇದೆ ಐಟಮ್ಸ್. ನನಗೆ ಇಲ್ಲಿ ಉಯ್ಯಾಲೆ ಆಡ್ತಾ ಆಡ್ತಾ ನನಗೆ ನನ್ನ ಬಾಲ್ಯ ನೆನಪಾಯಿತು. ನಮ್ಮ ಅಜ್ಜಿ ಮನೆಯಲ್ಲಿ ಮಣ್ಣಿನ ಮನೆ. ನಮ್ಮ ಅಜ್ಜಿ ನನಗೋಸ್ಕರ ಅಂತಲೇ ಉಯ್ಯಾಲೆ ಕಟ್ಟಿದ್ರು. ನಾನು ಒಂದು ಹೈಸ್ಕೂಲ್ ಬರೋವರೆಗೂ ಉಯ್ಯಾಲಲ್ಲೇ ಆಡ್ತಾಯಿದ್ದೆ. ಅದಾದಮೇಲೆ ಕಾಲೇಜ್ ಲೆವೆಲ್ಗೆ ಆಡೋದೇ ಬಿಟ್ಬಿಟ್ಟೆ. ಈಗ ಆಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. 5 ನಿಮಿಷ ಅಂತ 10 ನಿಮಿಷ ಕೊಟ್ಟಿದ್ರು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ನಾನಿವತ್ತು ಹೋಗ್ತಾ ಇರೋದು ಶೇರಿಂಗ್ ಕ್ಯಾಬಲ್ಲಿ. ಸೊ ಶೇರಿಂಗ್ ಅಂದರೆ ಸ್ವಲ್ಪ ಕಡಿಮೆ ಅಮೌಂಟ್ ಆಗುತ್ತೆ ಅಲ್ವಾ, ಅದಕ್ಕೆ. ಪರ್ಸ್ನಲ್ ಕೂಡ ಸಿಗುತ್ತೆ ವೆಹಿಕಲ್ಲು, ಬಟ್ ಪರ್ಸ್ನಲ್ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಪರ್ಸ್ನಲ್ ಅಂದಿದ ತಕ್ಷಣ ಅವರು ಜಾಸ್ತಿ ಅಮೌಂಟ್ನ ಕೇಳ್ತಾರೆ. ಸೊ ಶೇರಿಂಗಲ್ಲೇ ಹೋಗಿ ಆದಷ್ಟು. ಇಲ್ಲಪ್ಪ ನೀವೇ ಫ್ಯಾಮ್ಲಿನೇ ಒಂದು 25 ಜನ ಹೋಗಿದ್ದೀರಿ ಅಂದರೆ ನಿಮ್ಮದೇ ಒಂದು ಓನ್ ವೆಹಿಕಲ್ ಆಗಿಬಿಡುತ್ತೆ, ಅದು ಕೂಡ ಶೇರಿಂಗಲ್ಲೇ ತಗೊಳ್ಳಿ. ನೋಡಿ, ನಾನು ಇಲ್ಲಿ ಒಂದೇ ಕಡೆ ಇದೆ ಅನ್ನೋ ಅಂದ್ಕೊಂಡಿದ್ದೆ. ಇಲ್ಲೆಲ್ಲ ಉಯ್ಯಾಲೆ ಹಾಕಿದ್ದಾರೆ, ಇಲ್ಲೆಲ್ಲ ಗಾಣ ತಿರುಗಿಸ್ತಾ ಇದ್ದಾರೆ, ಎಲ್ಲ ಕಡೆನೂ ಇದೆ. ಸೊ ನೋಡಿ, ನಾವು ಮಹಾರಾಷ್ಟ್ರ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆವಿ ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ ನಮ್ಮ ಡ್ರೈವರ್ ಅಂಕಲ್ಲು. ಯಾವ ಥರ ಹಳೇ ಥರ ಇದೆ ನೋಡಿ ಈ ಬಸ್, ಮಹಾರಾಷ್ಟ್ರದ್ದು. ನಮ್ಮ ಕರ್ನಾಟಕ ಬಸ್ ಅಂತೂ ಹೊಸದಾಗಿ ನಿಲ್ಲಿಸ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ದಾರಿಲೇ ಇದೇನಪ್ಪ ಕತ್ಲಾಯಿತು, ಇನ್ನೇನು ಸಂಜೆ ಆಯಿತು ಅಂದ್ಕೊಂಡೆ. ಬಟ್ ಶನಿ ಸಿಂಗಾಪುರ ದೇವಸ್ಥಾನ ದಿನದಲ್ಲಿ 24 ಗಂಟೆನೂ ಓಪನ್ ಇರುತ್ತೆ ಅಂತೆ. ಈಗ ತಾನೇ ಅಂಕಲ್ ಹೇಳಿದರು ನನಗೆ. ಶನಿ ಸಿಂಗಾಪುರ್ಗೆ ಬಂದು ರೀಚ್ ಆಗೇ ಬಿಟ್ವಿ. ಔಟ್ರಲ್ಲಿ ನಮಗೆ ಎಂಟ್ರೆನ್ಸ್ ಗೇಟಲ್ಲಿ ಒಬ್ಬ ಪರ್ಸನ್ಗೆ 5 ರೂಪಾಯಿ ತಗೊತಾರೆ. ಸೊ 5 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು, ಯಾಕಂದರೆ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಇದೇ ನೋಡಿ ಶನಿ ಸಿಂಗೇಶ್ವರನ ದೇವಸ್ಥಾನ. ಸೊ ಇದು ಎಂಟ್ರೆನ್ಸ್ ಅಲ್ಲ, ಇನ್ನೊಂದಿದೆ ಆ ಕಡೆ. ಆಚೆನೇ ಈ ದೇವಸ್ಥಾನ ನೋಡಿ. ನನಗಂತೂ ಕುತೂಹಲ ಇದೆ, ಹೇಗಿರುತ್ತೆ ಹೇಗಿಲ್ಲ ಒಳಗಡೆ. ಪೂಜೆ ಸಾಮಾನು ಕೂಡ ಇದೆ, ಅವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ಸೂಪರ್ ಆಗಿದೆ ನೋಡಿ ಶನೇಶ್ವರ ದೇವಸ್ಥಾನ. ಒಳಗಡೆ ದರ್ಶನ ಮಾಡುವಾಗ ಬೆನ್ ತೋರಿಸಿ ಆಚೆ ಬರಬಾರ್ದಂತೆ. ಸೊ ಸೈಡಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಒಳಗಡೆ ಫೋನ್ ಅಲೋ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಪೂಜೆ ಸಾಮಾನು ತಗೊಂಡೆ, 130 ರೂಪೀಸ್ ಇದು. ಎಲ್ಲ ಇದೆ ಇದರಲ್ಲಿ, ಎಲ್ಲ ಒಳಗಡೆನೆ ದೇವಸ್ಥಾನದಲ್ಲಿ ಬಿಟ್ಟು ಬರಬೇಕು.
ಕಡೆ ಅನ್ಕೊಂಡೆ, ಸೊ ಅಲ್ಲ, ಈ ಕಡೆ ವೇ ಆಫ್ ದ ಟೆಂಪಲ್ ಅಂತ ಈ ಕಡೆ ಬೋರ್ಡ್ ಇದೆ. ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ, ಹೆಂಗೆ ಹೋಗೋದಂತ ತೋರಿಸ್ತೀನಿ. ನೋಡಿ ದೇವಸ್ಥಾನಕ್ಕೆ ಹೋಗೋ ದಾರಿ ಹೋಗ್ತಾ ಇದ್ದೀನಿ. ಬನ್ನಿ, ಒಳಗಡೆ ಫೋನ್ ಅಲೋ ಐತೋ ಇಲ್ಲೋ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರಿಸ್ತೀನಿ. ದಿನದ 24 ಗಂಟೆನೂ ಬಾಗಿಲು ಹಾಕಲ್ಲ, ಡೋರ್ ಹಂಗೆ ಓಪನ್ ಇರುತ್ತೆ. ದೇವಸ್ಥಾನ ಯಾವಾಗಾದರೂ ಬಂದು ದರ್ಶನ ಮಾಡ್ಕೋಬೋದು. ನೋಡಿ ಮೊಬೈಲ್ ಕ್ಯಾಮ್ರಾಸ್ ಏನು ಅಲೋ ಇಲ್ಲ ಅಂತೆ. ಸೊ ಇಲ್ಲಿಗೆ ಲಾಸ್ಟ್, ಒಳಗಡೆ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಸುಂದರವಾಗಿದೆ, ಐ ಲವ್ ಶನಿ ಸಿಂಗಾಪುರ್ ಅಂತೇಳಿ. ಈ ಕಡೆ ಒಳಗಡೆ ಬರೋ ಎಂಟ್ರೆನ್ಸ್. ಒಳಗಡೆ ಬಂದಮೇಲೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆ ಕಡೆ ಗೇಟಿಂದ ಬಂದರೆ ಒಳಗಡೆಯಿಂದ ಈ ಕಡೆ ಬಂದು ರೀಚ್ ಆಗಿದ್ದೀವಿ. ಅಂದರೆ ಮೊದಲಿಗೆ ತೋರಿಸ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಆ ಕಡೆ ಒಂದು ಧ್ವಜಸ್ತಂಭದ ಹತ್ರ ಬಂದಿದ್ದೀವಿ. ಸೊ ಇದು ಒಳಗಡೆ ಹೋಗೋವೆ. ನೋಡಿ ಧ್ವಜಸ್ತಂಭ, ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ ತೊಳ್ಕೊಳ್ಳೋಕೆ ಕೂಡ ನೀರಿದ್ದಾವೆ. ಎಂಟ್ರೆನ್ಸ್ ಎಷ್ಟು ಸೂಪರ್ ಆಗಿದೆ ಅಲ್ವಾ. ಒಮ್ಮೆ ನೀವು ಬಂದು ನೋಡಲೇಬೇಕಾದ ಪ್ಲೇಸ್ ಇದು, ಶನಿ ಸಿಂಗಾಪುರ. ಹೊರಗಡೆ ತಗೊಂಡಿರೋ ಪೂಜೆ ಸಾಮಗ್ರಿನ ಇಲ್ಲಿ ಕಪ್ಪು ಬಟ್ಟೆ ಮತ್ತು ಎಲೆನ ಇಲ್ಲಿ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಸಂಪ್ರದಾಯ ಇದೇ ಥರ ಇದೆ. ನನಗೇನಕ್ಕಂತ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ದೇವ್ರ ಮೂರ್ತಿ ಇರುತ್ತೆ. ಸೊ ಶನಿ ಸಿಂಗಾಪುರ ಒಂದು ಊರಲ್ಲಿ ಶನಿಯೇಶ್ವರನ ದೇವಸ್ಥಾನದಲ್ಲಿ ಒಳಗಡೆ ದೇವರು ಹೊರಗಡೆನೇ ಇದ್ದಾರೆ. ಯಾವುದೇ ರೀತಿ ಮೇಲ್ಛಾವಣಿ ಇಲ್ಲ, ಗರ್ಭಗುಡಿ ಇಲ್ಲ, ಬಾಗಿಲು ಇಲ್ಲ. ಸೊ ಎಲ್ಲ ಓಪನ್ ಅಪ್ ಪ್ಲೇಸಲ್ಲೇ ದೇವರು ಇದೆ. ದೇವರ ಒಂದು ಮೂರ್ತಿ ಮೇಲೆ ಎಲ್ಲರೂ ಹರಳೆಣ್ಣೆನ ಈ ಥರ ನೋಡಿ ಯಾವ ಥರ ಹಾಕ್ತಾ ಇದ್ದಾರೆ ಅಂತೇಳಿ. ಇದು ಕೂಡ ಒಂದು ಇಲ್ಲಿ ಸಂಪ್ರದಾಯನೇ. ದೇವಸ್ಥಾನ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ಸೊ ಎಲ್ಲ ಕಡೆನೂ ಈ ಥರ ಗ್ರೀನ್ ಕಲರ್ ಬಟ್ಟೆ ಎಲ್ಲ ಹಾಕಿದ್ದಾರೆ, ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ಉಂಡಿ ನೋಡಿ ಎಷ್ಟು ದೊಡ್ಡದಾಗಿದೆ. ದೇವರ ಒಂದು ಮೂರ್ತಿಗೆ ನಾವು ಬೆನ್ನು ತೋರಿಸ್ಬಾರ್ದು. ಸೊ ಬೆನ್ನು ತೋರಿಸ್ಬಾರ್ದು ಅಂತೇಳಿ ಈ ಕಡೆ ಸೈಡಿಂದ ಹೋಗಿ ಸೈಡಿಂದ ಬಂದು ನಮಸ್ಕಾರ ಮಾಡ್ಕೊಂಡು ಬರಬೇಕು. ನೀವು ಈ ಸನ್ನಿಧಿಗೆ ಹೋದರೆ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ದೇವರಿಗೆ ಬೆನ್ನು ತೋರಿಸಲೇಬೇಡಿ. ದೇವಸ್ಥಾನದ ಒಳಗಡೆ ಪ್ರಸಾದ ಇದೆ. ಸೊ ಪ್ರಸಾದ ಕೌಂಟ್ರಿಲಿದೆ ನೋಡಿ. ನೀವು ಪ್ರಸಾದ ತಗೊಂಡಿದ್ದಾದ್ರೆ ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಬಿಟ್ಟೋಗ್ಬೇಕು. ಪ್ರಸಾದ ಯಾವುದೇ ರೀತಿ ಮನೆಗೆ ತಗೊಂಡೋಗ್ಬಾರ್ದು, ಯಾವ ವಸ್ತು ಕೂಡ ತಗೊಂಡೋಗ್ಬಾರ್ದು. ದೇವಸ್ಥಾನದ ಸುತ್ತ ಇಲ್ಲೆಲ್ಲ ನವಗ್ರಹಗಳಿದಾವೆ. ಈಗ ನವಗ್ರಹ ದರ್ಶನ ಕೂಡ ಆಯಿತು. ನೋಡಿ ಇದು ಧ್ವಜಸ್ತಂಭ ಅಂತ ಹೇಳ್ದಲ್ಲ, ಇಲ್ಲಿ ದೇವಸ್ಥಾನ ನವಗ್ರಹ. ಇದು ದೇವಸ್ಥಾನದಲ್ಲಿರೋ ಪುಷ್ಕರಣಿ ಅನಿಸುತ್ತೆ. ಯಾವ ಥರ ಇದೆ ನೋಡಿ, ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ದೇವಸ್ಥಾನದಿಂದ ನೀವು ಪ್ರತಿಯೊಂದು ವಸ್ತುನೂ ಇಲ್ಲೇ ಬಿಟ್ಟೋಗ್ಬೇಕು. ಏನಾದರೂ ತಗೊಂಡಿದ್ರು ಕೂಡ ಇಲ್ಲಿ ತಗೊಂಡ್ಲೇಬೇಡಿ. ಶಿರಡಿಗೆ ಹೋದ್ಮೇಲೆ ತಗೊಳ್ಳಿ ಏನಾದರೂ ಬೇಕಂದ್ರೆ. ಶಿರಡಿಯಿಂದ ಬರೀ 2 hours ಅಲ್ಲಿ ನಾವು ಶನಿ ಸಿಂಗಾಪುರಕ್ಕೆ ಬರ್ತೀವಿ. ಶನಿ ಸಿಂಗಾಪುರಕ್ಕೆ ಬರೋ ಒಂದು ಮಧ್ಯ ದಾರಿಲಿ ಅಲ್ಲಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ರೆಸ್ಟ್ ತಗೊಂಡು ಮತ್ತೆ ಟೋಲ್ ಗೇಟ್ ಹತ್ರ 5 ರೂಪಾಯಿ ಕಟ್ಟಬೇಕು. ಅಂದರೆ ಇಲ್ಲಿ ಎಂಟ್ರೆನ್ಸ್ ಗೇಟ್ಗೆ ಒಳಗಡೆ ದರ್ಶನ ಪಡ್ಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಅಂತೂ ಮಾಡ್ಕೊಂಡ್ವಿ, ಶನಿ ಮಹಾತ್ಮನ ದರ್ಶನ. ಇಲ್ಲಿ ಪ್ರಸಾದ ಕೊಟ್ಟರು, 20 ರೂಪಾಯಿ ತಗೊಂಡು ತಿಂದು ಇಲ್ಲೇ ಬಿಟ್ಟೋಗ್ಬೇಕಂತೆ. ಮತ್ತು ಇದನ್ನು ಎಲ್ಲಿಗೂ ತಗೊಂಡು ಹೋಗಂಗಿಲ್ಲ. ಸೊ ಎಲ್ಲ ಮುಗಿಸಿದ್ವಿ ಇವತ್ತೊಂದು ಜರ್ನಿಯಲ್ಲಿ. ಹೇಗಿತ್ತು ಹೇಗಿಲ್ಲ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ದೇವಸ್ಥಾನದ ಒಂದು ದರ್ಶನ ವಿಡಿಯೋ ಬೇಕು ಅಂದರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ಇನ್ನು 3 ಜ್ಯೋತಿರ್ಲಿಂಗ ಮಾಡೋದಿದೆ ಮಹಾರಾಷ್ಟ್ರದಲ್ಲಿ. ಆ ಒಂದು ಟ್ರೈನ್ ಟ್ರಾವೆಲ್ ವಿಡಿಯೋ ಆಗಿರಲಿ ಅಥವಾ ಈ ಥರ ಒಂದು ದೇವಸ್ಥಾನದ ಒಂದು ವಿಡಿಯೋ ಆಗಿರಲಿ, ವ್ಲಾಗ್ ಆಗಿರಲಿ, ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರಿಯಾ ಪ್ರತಿ ಸ್ಟೋರಿಯಲ್ಲಿ ದೇವಸ್ಥಾನದ ವೀಡಿಯೋಗಳು ಬರ್ತವೆ. ಕನ್ನಡ ಟ್ರಾವೆಲ್ ವ್ಲಾಗ್ 13ನಲ್ಲಿ ಟ್ರೈನ್ ಟ್ರಾವೆಲ್ ವೀಡಿಯೋಗಳು ಬರ್ತವೆ. ಸೊ ಎಲ್ಲ ವೀಡಿಯೋನ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರಿಯಾ ಸ್ಟೋರೀಸ್. ಬಾಯ್ ಬಾಯ್ ಎಲ್ರಿಗೂ.